ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ ಅದರ 17ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಹಾಲೆಲೂಯಾ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ಹೇಳುವ ಪ್ರಕಾರ ಆತನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಬಿಡಿಸುತ್ತಾನೆ ಎಂಬುದಾಗಿ ಹೇಳ್ತಾ ಇದೆ. ನಿಮ್ಮ ಕೂಗು ಈ ದಿನದಲ್ಲಿ ಯಾವುದಾಗಿದೆ? ನೀವು ಒಂದು ವೇಳೆ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ, ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದೀರಾ, ಮನ ಕುಂದಿದ ಒಂದು ಸಂದರ್ಭದಲ್ಲಿ ಕುಗ್ಗಿ ಹೋದಂಥ ಮನಸ್ಸಿನಿಂದ ನೀವು ಇದ್ದೀರಾ, ಖಂಡಿತವಾಗಿಯೂ ನೀವು ದೇವರ ಬಳಿ ಬರೋದಾದರೆ ಆತನು ಖಂಡಿತವಾಗಿಯೂ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಆತನು ಬಿಡಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೇರೆ, ಈ ವಾಕ್ಯವನ್ನು ನಂಬ್ರಿ, ನೀವು ದೇವರನ್ನು ಕೂಗಿರಿ. ದೇವರೇ, ನನಗೆ ಕಷ್ಟ ಇದೆಯಪ್ಪ, ಇದರಿಂದ ನನ್ನ ಬಿಡಿಸು. ದೇವರೇ, ನನಗೆ ಈ ಕಣ್ಣೀರಿದೆ, ನನ್ನ ಕುಟುಂಬದಲ್ಲಿ ಈ ಪರಿಸ್ಥಿತಿ ಇದೆ, ನನ್ನೊಂದು ಕೆಲಸ ಕಾರ್ಯಗಳಲ್ಲಿ ಈ ಪರಿಸ್ಥಿತಿ ಇದೆ, ಇಂಥ ಕಷ್ಟದಲ್ಲಿ ಶೋಧನೆಯಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ ಎಂಬುದಾಗಿ ನೀವು ದೇವರನ್ನು ನೋಡಿ ಕೂಗಿರಿ. ಖಂಡಿತವಾಗಿಯೂ ಆತನು ನಿಮ್ಮ ಕೂಗನ್ನು ಕೇಳಿ ನಿಮ್ಮನ್ನು, ನೀವು ಹಾದು ಹೋಗುವಂಥ ಎಲ್ಲ ಕಷ್ಟಗಳಿಂದ ನಿಮ್ಮನ್ನು ಬಿಡಿಸಿ ಆತನು ಸರಿಯಾದ ಮಾರ್ಗದಲ್ಲಿ, ಸಮಾಧಾನವಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತಾನೆ. ಹಾಲೆಲೂಯಾ. ಥ್ಯಾಂಕ್ ಯು.